ಸ್ಟ್ಯಾಂಡರ್ಡ್ ಸೋಷಿಯಲ್ ಚಾಪ್ಟರ್ 2 ಮಿಡಿವಲ್ ಇಂಡಿಯಾ ಆ್ಯಂಡ್ ಪೊಲಿಟಿಕಲ್ ಟ್ರಾನ್ಸಿಷನ್. ನೋಡಿ, ಈಗ ಚಾಪ್ಟರಲ್ಲಿ ಮಿಡಿವಲ್ ಇಂಡಿಯಾ ಅಂದರೆ ಏನು ಅಂತ ನೋಡೋಣ. ನೋಡಿ, ಮಿಡಿವಲ್ ಇಂಡಿಯಾ ಅಂದರೆ ಒಂದು ರೀತಿ ಮಧ್ಯಯುಗ ಅಂತ ಕರಿತೀವಲ್ಲ, ಅಥವಾ ಮಿಡಲ್ ಏಜಸ್ ಅಂತ ಕರಿತೀವಲ್ಲ ಯುರೋಪಲ್ಲಿ, ಅದೇ ರೀತಿ ಇಂಡಿಯಾದಲ್ಲಿ ಅಂದರೆ ಒಂದು 1120 1130 ಆ ಇಸ್ವಿಯಿಂದ ಹಿಡಿದು 1250 1270ವರೆಗೂ ಏನಿದೆ ಆ ಒಂದು 100-150 ವರ್ಷ, ಆ ಪೀರಿಯಡ್ನ ನಾವು ಮಿಡಿವಲ್ ಇಂಡಿಯಾ ಅಂತ ಕರಿತೀವಿ. ಮತ್ತು ಆಗ ನಡೆದಿದ್ದಂಥ ಪೊಲಿಟಿಕಲ್ ಟ್ರಾನ್ಸಿಷನ್ ಅಂದರೆ ಪೊಲಿಟಿಕಲ್ ಸಿಸ್ಟಮ್ ಏನು ಚೇಂಜ್ ಆಯಿತು ಒಂದು ಥರ ಇದರಿಂದ ಇನ್ನೊಂದು ಥರಕ್ಕೆ, ಅದ್ರ ಬಗ್ಗೆ ಈ ಫುಲ್ ಚಾಪ್ಟರು ಡೆಡಿಕೇಟ್ ಆಗಿದೆ. ಇನ್ ದಿಸ್ ಚಾಪ್ಟರ್ ಯು ಲರ್ನ್, ಈ ಆಬ್ಜೆಕ್ಟಿವ್ಸ್ ಏನು ಅಂದರೆ ಈ ಲೆಸನ್ ಫುಲ್ಲು ನೀವು ಕಲ್ತ್ಕೊಂಡ್ಮೇಲೆ ಏನೇನು ಗೊತ್ತಿರುತ್ತೆ ನಿಮಗೆ. ದಿ ರಜಪೂತ್ ಡೈನೆಸ್ಟೀಸ್ ದಟ್ ರೂಲ್ಡ್ ಇನ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾದಲ್ಲಿ ಏನೇನು ರಜಪೂತ್ ಡೈನೆಸ್ಟೀಸ್ ರೂಲ್ ಮಾಡ್ತಾಯಿದ್ರು ಅದ್ರ ಬಗ್ಗೆ ನೋಡ್ತೀರಾ. ಮತ್ತು ಕಾಂಟ್ರಿಬ್ಯೂಷನ್ ಆಫ್ ರಜಪೂತ್ ಕಿಂಗ್ಸ್ ಟು ಲಿಟ್ರೇಚರ್, ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ರಜಪೂತ್ ರಾಜರು ಯಾವ ರೀತಿ ಲಿಟ್ರೇಚರ್ಗೆ ಬರೆಯೋದಕ್ಕೆ ಬುಕ್ಸ್ ಯಾವ್ಯಾವ್ದು ಬರೆಸಿದ್ದಾರೆ, ಒಂದು ಪೇಂಟಿಂಗ್ಸ್ ಯಾವ್ಯಾವ್ದು ಮಾಡಿಸಿದ್ದಾರೆ, ಬಿಲ್ಡಿಂಗ್ಸ್ ಯಾವ್ಯಾವ ಥರ ಕಟ್ಟಿಸಿದ್ದಾರೆ, ಅದ್ರ ಬಗ್ಗೆ ನೋಡ್ಬೋದು. ದಿ ಅರೈವಲ್ ಆಫ್ ಟರ್ಕ್ಸ್, ದಿ ಇಂಪ್ಯಾಕ್ಟ್ ಆಫ್ ಮೊಹಮ್ಮದ್ ಗಜ್ನಿ ಆ್ಯಂಡ್ ಮೊಹಮ್ಮದ್ ಗೋರಿ ಇನ್ವೇಷನ್ಸ್. ಅಂದರೆ ಟರ್ಕ್ಸ್ ಯಾವ ರೀತಿ ಇಂಡಿಯಾಗೆ ಬಂದರು, ಮತ್ತು ಮೊಹಮ್ಮದ್ ಗಜ್ನಿ ಮತ್ತು ಮೊಹಮ್ಮದ್ ಗೋರಿ ನಮ್ಮ ಇಂಡಿಯಾನ ಇನ್ವೇಡ್ ಮಾಡಿದ್ರಿಂದ ಏನೇನು ತೊಂದರೆ ಆಯಿತು, ಏನೇನು ಚೇಂಜಸ್ ಆಯಿತು, ಅದ್ರ ಬಗ್ಗೆ ನೋಡ್ತೀವಿ. ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೆಲ್ಲಿ ಸುಲ್ತಾನೇಟ್, ದೇರ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್. ಅಂದರೆ ಡೆಲ್ಲಿ ಸುಲ್ತಾನೇಟ್ ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ, ಇಲ್ಲೊಂದು ಮ್ಯಾಪಲ್ಲಿದೆ. ಈ ಜಾಗ ಎಲ್ಲ ರಜಪೂತ್ಸ್ ರೂಲ್ ಮಾಡ್ತಾ ಇರ್ತಾರೆ ಮೊದಲು ನಾರ್ತ್ ಇಂಡಿಯಾದಲ್ಲಿ, ಮೋಸ್ಟ್ ಆಫ್ ದಿ ಪಾರ್ಟ್. ಆದಮೇಲೆ ಸುಲ್ತಾನೇಟ್ ಎಸ್ಟಾಬ್ಲಿಷ್ ಆದಮೇಲೆ ಇದಿಷ್ಟು ಜಾಗ ಬಂದು ಡೆಲ್ಲಿ ಸುಲ್ತಾನೇಟ್, ನೋಡಿ ನಾನು ಇಲ್ಲಿ ತೋರಿಸ್ತಾ ಇದೀನಲ್ಲ, ಇದಿಷ್ಟು ಬಂದು ಡೆಲ್ಲಿ ಸುಲ್ತಾನೇಟ್ ಅವರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಏನು, ಡೆಲ್ಲಿ ಸುಲ್ತಾನೇಟ್ ಅಂದರೆ ಏನು, ಯಾವ ರೀತಿ ಎಸ್ಟಾಬ್ಲಿಷ್ ಆಯಿತು, ಅವರ ಅಡ್ಮಿನಿಸ್ಟ್ರೇಷನ್ ಏನು, ಕಾಂಟ್ರಿಬ್ಯೂಷನ್ಸ್ ಏನು, ಇದ್ರ ಬಗ್ಗೆ ಎಲ್ಲ ನಾವು ಫುಲ್ಲು ತಿಳ್ಕೊಳ್ತೀವಿ. The period between second half of the 12th century and the first half of 13th century is recognized as the transitional period in Indian history. ನೋಡಿ, ಸೆಕೆಂಡ್ ಹಾಫ್ ಆಫ್ ದಿ 12th century ಅಂದರೆ 12th centuryಯಲ್ಲಿ ಸೆಕೆಂಡ್ ಹಾಫ್ ಅಂದರೆ 1150ರಿಂದ 1200ವರೆಗೂ ಅಲ್ಲಿ ಅದು, ಮತ್ತು 1200ರಿಂದ ಫಸ್ಟ್ ಹಾಫ್ ಆಫ್ ದಿ 13th century ಅಂದರೆ 1200ರಿಂದ 1250ವರೆಗೂ ಏನು ಇಂಡಿಯಾದಲ್ಲಿ ನಡೀತು ಅದನ್ನು ನಾವು ಟ್ರಾನ್ಸಿಷನಲ್ ಪೀರಿಯಡ್ ಅಂತ ಕರಿತೀವಿ. ಯಾಕಂದರೆ ಅಲ್ಲಿ ತುಂಬ ಇವೆಂಟ್ಸ್ ನಡೆದಿರುತ್ತೆ. Transitional period indicates the preparedness of society to enter from one era to another era. ನೋಡಿ, ಈ ಏಜ್, ಈ 100 ವರ್ಷಕ್ಕೂ ಮೊದಲು ಒಂದು ರೀತಿ ಸೊಸೈಟಿ ಇತ್ತು, ಮತ್ತು ಅದರ ಪೊಲಿಟಿಕಲ್ ಸ್ಟ್ರಕ್ಚರ್ ಇತ್ತು ನಮ್ಮ ಇಂಡಿಯಾದಲ್ಲಿ. ಮತ್ತು ಈ 100 ವರ್ಷ ಆದಮೇಲೆ ಎಂಟೈರ್ಲಿ ಸೊಸೈಟಿ ಸ್ಟ್ರಕ್ಚರ್ ಅಥವಾ ಪೊಲಿಟಿಕಲ್ ಸ್ಟ್ರಕ್ಚರೇ ತುಂಬ ಚೇಂಜಸ್ ಆಗಿತ್ತು. ಈ ಏನ್ಷಿಯಂಟ್ ಪೀರಿಯಡಿಂದ, ಹಳೆ ಕಾಲದಿಂದ, ರಜಪೂತಾನ ಟೈಮಿಂದ ನಾವು ಸುಲ್ತಾನೇಟ್ ಪೀರಿಯಡ್ಸ್ಗೆ ಬರುವಾಗ ಅಥವಾ ಮಿಡಿವಲ್ ಪೀರಿಯಡ್ಗೆ ಬರುವಾಗ ಏನು ಟ್ರಾನ್ಸಿಷನ್ ನಡೀತು ಅಥವಾ ಏನೇನು ಚೇಂಜಸ್ ನಡೀತು, ಇದನ್ನು ಟ್ರಾನ್ಸಿಷನಲ್ ಪೀರಿಯಡ್ ಅಂತ ಕರಿತೀವಿ. ದಿ ಟರ್ಕ್ಸ್ ಬ್ರೋಕ್ ದಿ ಪೊಲಿಟಿಕಲ್ ಸಿಸ್ಟಮ್ ಆಫ್ ಸ್ಮಾಲ್ ಕಿಂಗ್ಡಮ್ಸ್. ನೋಡಿ, ಇದಕ್ಕೂ ಮೊದಲು ಇಂಡಿಯಾದಲ್ಲಿ ಚಿಕ್ಕ ಕಿಂಗ್ಡಮ್ಸ್ ಇರ್ತಾಯಿತ್ತು. ಈ ಟರ್ಕ್ಸ್ ಬಂದವ್ರು ಏನು ಮಾಡಿದ್ರು, ಈ ಪೊಲಿಟಿಕಲ್ ಸಿಸ್ಟಮ್ ಏನು ಚಿಕ್ಕ ರಾಜರು ರೂಲ್ ಮಾಡ್ತಾಯಿದ್ರು, ಚಿಕ್ಕ ರಾಜರು, ಅದನ್ನೆಲ್ಲ ಬ್ರೇಕ್ ಮಾಡಿ ಒಂದು ದೊಡ್ಡ ಸಾಮ್ರಾಜ್ಯ ಥರ ಸ್ಟಾರ್ಟ್ ಮಾಡ್ತಾರೆ. ದಿ ಆಲ್ಸೋ ಎಸ್ಟಾಬ್ಲಿಷ್ಡ್ ಅನ್ ಎಂಪೈರ್ ವಿಚ್ ಹ್ಯಾಡ್ ಎ ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಪವರ್ ಸ್ಟ್ರಕ್ಚರ್. ಅಂದರೆ ಒಂದು ಸೆಂಟ್ರಲ್ ಪವರ್ ಅಂದರೆ ಒಂದೇ ರಾಜ ಫುಲ್ಲು ಏರಿಯಾ, ದೊಡ್ಡ ಜಾಗನೆಲ್ಲ ರೂಲ್ ಮಾಡೋ ರೀತಿ ಒಂದು ಸ್ಟ್ರಾಂಗ್ ಸೆಂಟ್ರಲೈಸ್ಡ್ ಪವರ್ ಸ್ಟ್ರಕ್ಚರ್ನ ಅವರು ತರ್ತಾರೆ ಇಂಡಿಯಾಗೆ. ನೆಕ್ಸ್ಟ್, ಮೊನೋಥಿಸಮ್ ವಾಸ್ ಎಕ್ಸ್ಪೌಂಡೆಡ್ ಇನ್ ದ ಫೀಲ್ಡ್ ಆಫ್ ರಿಲಿಜನ್ ಡ್ಯೂ ಟು ಇನ್ಫ್ಲುಯೆನ್ಸ್ ಆಫ್ ಇಸ್ಲಾಂ ಕೂಡ ಇಂಡಿಯಾದಲ್ಲಿ ಜಾಸ್ತಿ ಸ್ಪ್ರೆಡ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಇದಕ್ಕೂ ಮೊದಲು ಕೂಡ ಮುಸ್ಲಿಮ್ಸ್ ಎಲ್ಲ ಇದ್ದರು ಇಂಡಿಯಾದಲ್ಲಿ, ಇಸ್ಲಾಂ ಸ್ಪ್ರೆಡ್ ಆಗಿತ್ತು, ಆದರೆ ಅಷ್ಟು ಜಾಸ್ತಿ ಆಗಿರಲಿಲ್ಲ. ಕೇರಳ ಕೆಲವು ಭಾಗ ಆ ಥರ ಮಾತ್ರ ಇದ್ದರು ಮುಸ್ಲಿಮ್ಸು. ಇದರಿಂದ ಏನಾಯಿತು, ಮೇಯ್ನ್ ಇಂಡಿಯಾದಲ್ಲಿ ಎಷ್ಟೊಂದು ಕಡೆ ಎಲ್ಲ ಇಸ್ಲಾಂ ಸ್ಪ್ರೆಡ್ ಆಗೋದು ಸ್ಟಾರ್ಟ್ ಆಯಿತು. ಆಲ್ ದೀಸ್ ಡೆವಲಪ್ಮೆಂಟ್ಸ್ ಇಂಡಿಕೇಟ್ ದಿ ಬಿಗಿನಿಂಗ್ಸ್ ಆಫ್ ಮಿಡಿವಲ್ ಪೀರಿಯಡ್ ಇನ್ ಇಂಡಿಯಾ. ಈ ಎಲ್ಲ ಡೆವಲಪ್ಮೆಂಟ್ಸಿಂದ ಇಂಡಿಯಾದಲ್ಲಿ ಮಿಡಿವಲ್ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಬಂತು. ಬಿಫೋರ್ ದಿ ಸ್ಟಡಿ ಆಫ್ ದಿ ಎಂಪೈರ್ ಎಸ್ಟಾಬ್ಲಿಷ್ಡ್ ಬೈ ಟರ್ಕ್ಸ್, ಇಟ್ ಈಸ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದಿ ಮಲ್ಟಿ ಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್ ಆಫ್ ಪ್ರೀ ಟರ್ಕ್ ಪೀರಿಯಡ್. ಈಗ ನಾವು ಟರ್ಕ್ಸ್ ಏನು ಎಸ್ಟಾಬ್ಲಿಷ್ ಮಾಡಿದ್ರು, ಸುಲ್ತಾನೇಟ್, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಬದಲು ನಮ್ಮಲ್ಲಿ ಅದಕ್ಕೂ ಮೊದಲು ಏನಿತ್ತು ಪೊಲಿಟಿಕಲ್ ಸಿಸ್ಟಮ್, ರಜಪೂತಾನದಿರ್ಬೋದು ಅಥವಾ ಬೇರೆ ಇಂಡಿಯನ್ ಕಿಂಗ್ಡಮ್ಸ್ ಇರ್ಬೋದು, ಏನು ನಡೀತಾ ಇತ್ತು ಪೊಲಿಟಿಕಲ್ ವೈಸ್ ಮತ್ತು ಸೊಸೈಟಿ ವೈಸ್, ಅದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿ ರೂಲ್ ಆಫ್ ಸ್ಮಾಲ್ ಕಿಂಗ್ಸ್ ಈಸ್ ಕಾಲ್ಡ್ ಎ ಮಲ್ಟಿಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್. ಅಂದರೆ ಮಲ್ಟಿಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್ ಅಂದರೆ ಚಿಕ್ಕ ರಾಜರೆಲ್ಲ ರೂಲ್ ಮಾಡ್ತಾಯಿದ್ರು ಅಂದರೆ ಅದನ್ನು ಆ ರೀತಿ ಕರೀತಾರೆ. ದಿ ಸ್ಟಡಿ ಆಫ್ ಮಲ್ಟಿಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್ ಕ್ಯಾನ್ ಬಿ ಸ್ಟಾರ್ಟೆಡ್ ವಿತ್ ದಿ ಸ್ಟಡಿ ಆಫ್ ರಜಪೂತ್ ಡೈನೆಸ್ಟೀಸ್ ದಟ್ ರೂಲ್ಡ್ ದಿ ವೆಸ್ಟರ್ನ್ ಆ್ಯಂಡ್ ನಾರ್ತನ್ ಇಂಡಿಯಾ ಫ್ರಮ್ 9th century to 13th century. ಈ ಮಲ್ಟಿಸ್ಟೇಟ್ ಪೊಲಿಟಿಕಲ್ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ರಜಪೂತ್ ಡೈನೆಸ್ಟೀಸ್ ಏನು ಇತ್ತು ನಮ್ಮ ಇಂಡಿಯಾದಲ್ಲಿ, ವೆಸ್ಟರ್ನ್ ಮತ್ತು ನಾರ್ತನ್ ಇಂಡಿಯಾದಲ್ಲಿ, ಅವರು 9th century 13th centuryವರೆಗೂ ರೂಲ್ ಮಾಡ್ತಾರೆ. ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿದೆಯಲ್ಲ, ಗುರ್ಜಾರ, ಪ್ರತಿಹಾರ, ಪರಮಾರ, ಚಂದೇಲ, ಗರ್ವಾಲ, ಈ ಥರ ಇವೆಲ್ಲ ರಜಪೂತ್ ಸ್ಟೇಟ್ಸು.
ಇವು ಮೇನ್ ಅಷ್ಟೇ. ಇನ್ನೂ ಚಿಕ್ಕ ರಜಪೂತ್ ಸ್ಟೇಟ್ಸ್ ಎಲ್ಲ ಎಷ್ಟೊಂದಿರುತ್ತೆ, ಅದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈಗ ನಾವು ರಜಪೂತ್ ಡೈನೆಸ್ಟೀಸ್ ಬಗ್ಗೆ ನೋಡೋಣ. ಯಾರು ಈ ರಜಪೂತ್ಸ್ ಅಂದರೆ, ಎಲ್ಲಿಂದ ಬಂದರು, ಏನು ಅಂತ ನೋಡೋಣ. ನೋಡಿ, ವರ್ಧನಾಸ್ ಅಂತ ಒಂದು ಡೈನೆಸ್ಟಿ ಅವರು ರೂಲ್ ಮಾಡ್ತಾ ಇರ್ತಾರೆ. ಮೋಸ್ಟ್ ಪಾರ್ಟ್ ಆಫ್ ದಿ ಇಂಡಿಯಾ ಅವರು ರೂಲ್ ಮಾಡ್ತಾ ಇರ್ತಾರೆ, ಸ್ಥಾನೇಶ್ವರ ಅನ್ನೋ ಒಂದು ಜಾಗದಿಂದ. ಆಮೇಲೆ ಅವ್ರ ಡೈನೆಸ್ಟಿ ಡಿಕ್ಲೈನ್ ಆಗೋಗುತ್ತೆ. ಅವ್ರದ್ದು ಡೈನೆಸ್ಟಿ ಎಂಡ್ ಆದಮೇಲೆ ಏನಾಯಿತು, ಮೋಸ್ಟ್ ಪಾರ್ಟ್ ಆಫ್ ದಿ ವೆಸ್ಟರ್ನ್ ಇಂಡಿಯಾ ಮತ್ತು ನಾರ್ತರ್ನ್ ಇಂಡಿಯಾ ಎಲ್ಲ ಬಂದು ಈ ರಜಪೂತ್ ಡೈನೆಸ್ಟೀಸ್ ಅಂಡರ್ಗೆ ಬರುತ್ತೆ. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಗುರ್ಜಾರ ಪ್ರತಿಹಾರಾಸ್, ಚಂದೇಲಾಸ್ ಆಫ್ ಬಂದಲ್ಖಂಡ್, ಗರ್ವಾಲಾಸ್, ಸೋಲಾಂಕೀಸ್, ಪರಮಾರ್ಸ್ ಆ್ಯಂಡ್ ಮೆನಿ ಅದರ್ ರಜಪೂತ್ ಡೈನೆಸ್ಟೀಸ್. ಬರೀ ಇಲ್ಲಿ ಹೇಳಿರೋಂಥವ್ರಲ್ಲ, ಇನ್ನೂ ಎಷ್ಟೊಂದು ಚಿಕ್ಕ ಪುಟ್ಟ ರಜಪೂತ್ ಡೈನೆಸ್ಟೀಸ್ ಇತ್ತು. ಅದರ ಮೇಯ್ನ್ ಬಂದು ಒಂದು 6 ಇರುತ್ತೆ. ಬೈ ದಿ ಎಂಡ್ ಆಫ್ 12th century, ರಜಪೂತ್ ಕಿಂಗ್ಸ್ ಲೈಕ್ ಪೃಥ್ವಿರಾಜ್ ಚೌಹಾನ್, ಜಯಚಂದ್ರ ಗರ್ವಾಲ್, ಪರಮರ್ದಿದೇವ ಚಂಡೇಲಾ ವರ್ ದಿ ಪವರ್ಫುಲ್ ಕಿಂಗ್ಸ್ ಆಫ್ ನಾರ್ತರ್ನ್ ಇಂಡಿಯಾ. ಈ 12th century ಎಂಡಲ್ಲಿ ಅಂದರೆ 1150 1200 ಒಳಗೆ ಈ ಟೈಮ್ ಅಷ್ಟರಲ್ಲಿ ಏನಾಗಿರುತ್ತೆ, ಈ 3 ಜನ ರಾಜರು ತುಂಬ ಪವರ್ಫುಲ್ ಆಗಿರ್ತಾರೆ ನಾರ್ತ್ ಇಂಡಿಯಾದಲ್ಲಿ. ಈಗ ಒಂದೊಂದೇ ರಜಪೂತ್ ಡೈನೆಸ್ಟೀಸ್ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗುರ್ಜಾರ ಪ್ರತಿಹಾರಾಸ್ ಅಂತ. ದಿ ಪ್ರತಿಹಾರಾಸ್ ಹ್ಯಾವ್ ಕ್ಲೈಮ್ಡ್ ಇನ್ ಮೆನಿ ಆಫ್ ದರ್ ಇನ್ಸ್ಕ್ರಿಪ್ಷನ್ಸ್ ದಟ್ ದಿ ಲಕ್ಷ್ಮಣ ಆಫ್ ರಾಮಾಯಣ ಪೀರಿಯಡ್, ಎ ಕ್ಷತ್ರಿಯ ಆಫ್ ಸೂರ್ಯವಂಶ ಆಸ್ ದಿ ಫೌಂಡಿಂಗ್ ಪರ್ಸನ್ ಆಫ್ ದರ್ ಫ್ಯಾಮಿಲಿ. ನೋಡಿ, ಈ ಪ್ರತಿಹಾರಾಸ್ ಏನು ಹೇಳ್ತಾರೆ ಅಂತೇಳಿದ್ರೆ, ಇವರ ಮೂಲ ವಂಶಸ್ಥರು ಯಾರು ಅಂತೇಳಿದ್ರೆ, ರಾಮಾಯಣದಲ್ಲಿ ಲಕ್ಷ್ಮಣ ಇದ್ದಾರೆ ಗೊತ್ತಾ, ರಾಮನ ತಮ್ಮ, ಅವರೇ ಈ ವಂಶದ ಫೌಂಡರ್ ಅಥವಾ ಈ ಡೈನೆಸ್ಟಿನ ಫೌಂಡ್ ಮಾಡಿದ್ದು ಅಂತಂದ್ಬಿಟ್ಟು ಇವ್ರು ಹೇಳ್ತಾರೆ. ಬಟ್ ಆ್ಯಸ್ ಪರ್ ದಿ ಅವೈಲಬಲ್ ಎವಿಡೆನ್ಸಸ್, ನಾಗಭಟ್ಟ ಇಸ್ ದಿ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಆದರೆ ನಮಗೆ ಸಿಕ್ಕಿರೋಂಥ ಆರ್ಕಿಯಾಲಜಿಕಲ್ ಎವಿಡೆನ್ಸಸ್ ಪ್ರಕಾರ ನಾಗಭಟ್ಟ ಅನ್ನೋಂಥ ವ್ಯಕ್ತಿನೇ ಈ ಡೈನೆಸ್ಟಿನ ಸ್ಟಾರ್ಟ್ ಮಾಡಿದ್ದು. ನಾನು ನಿಮಗೆ ಡೈನೆಸ್ಟಿ ಅಂದರೆ ಏನು, ಎಂಪೈರ್ ಅಂದರೆ ಏನು, ಇದ್ರನ್ನೆಲ್ಲ ನಾನು ಹೇಳಿದ್ದೀನಿ ಅನ್ಕೊತೀನಿ. ಇಲ್ಲಾಂದರೆ ಇನ್ನೊಂದು ಸರಿ ಹೇಳ್ತೀನಿ. ಡೈನೆಸ್ಟಿ ಅಂತ ಹೇಳಿದ್ರೆ ಒಂದು ವಂಶ. ಈಗ ಒಬ್ಬ ರಾಜ ಇರ್ತಾನೆ, ಆ ರಾಜನ ಮಗ, ಮೊಮ್ಮಗ, ಅವ್ರ ಅಣ್ಣ ತಮ್ಮಂದರು ಇವರೇ ರೂಲ್ ಮಾಡ್ತಾಯಿದ್ರು ಅಂದರೆ ಡೈನೆಸ್ಟಿ ಆಗೇ ಇರುತ್ತೆ. ಅರ್ಥ ಆಯ್ತಾ? ಇದೇ ಡೈನೆಸ್ಟಿ. ದಿ ಪ್ರತಿಹಾರಾಸ್ ರೂಲ್ಡ್ ಸಿಂಧ್ ರೀಜನ್ ಬೈ ಕೀಪಿಂಗ್ ಕನೌಜ್ ಆಸ್ ದೇರ್ ಕ್ಯಾಪಿಟಲ್ ಸಿಟಿ. ನೋಡಿ, ಈ ಪ್ರತಿಹಾರಾಸ್ ಬಂದು ಈ ಸಿಂಧ್ ರೀಜನ್ನು ಮತ್ತು ಈ ಜಾಗ, ಈ ಗುಜರಾತ್ ರೀಜನ್ ಇದೇನಿದೆ, ಈ ಜಾಗನ ಇವರು ರೂಲ್ ಮಾಡ್ತಾ ಇರ್ತಾರೆ. ಇವ್ರ ಕ್ಯಾಪಿಟಲ್ ಸಿಟಿ ಬಂದು ಕನೌಜ್ ಅಂತ ಹೇಳ್ಬಿಟ್ಟು ಆ ಸಿಟಿನ ಇವರು ಕ್ಯಾಪಿಟಲ್ ಮಾಡ್ಕೊಂಡಿರ್ತಾರೆ. ದಿ ಫಾಟ್ ಬ್ಯಾಕ್ ದಿ ಫ್ರೀಕ್ವೆಂಟ್ ಅರಬ್ ಅಟ್ಯಾಕ್ಸ್. ನೋಡಿ, ಆ ಟೈಮಲ್ಲಿ ಏನಾಗಿರುತ್ತೆ, ಇಂಡಿಯಾಗೆ ಈ ಸೈಡಿಂದ ಅರಬ್ಸ್ ಇನ್ವೇಡ್ ಮಾಡ್ತಾ ಇರ್ತಾರೆ. ಅರಬ್ಸ್ ಎಲ್ಲ ಇಂಡಿಯಾಗೆ ಬರೋದು ಜಾಸ್ತಿ ಆಗಿರುತ್ತೆ. ಅವ್ರನ್ನೆಲ್ಲ ಇವರು ತಡೆದು ವಾಪಸ್ ಕಳಿಸ್ತಾ ಇರ್ತಾರೆ. ನೆಕ್ಸ್ಟು ಮಿಹಿರ್ ಭೋಜಾ ಆ್ಯಂಡ್ ದಿ ಮಹೇಂದ್ರ ಪಾಲ, ದ ಪವರ್ಫುಲ್ ರೂಲರ್ಸ್ ಆಫ್ ದಿಸ್ ಡೈನೆಸ್ಟಿ, ಹ್ಯಾಡ್ ಡಿಫೀಟೆಡ್ ದಿ ಪಾಲಾಸ್ ಆಫ್ ಬೆಂಗಾಲ್ ಆ್ಯಂಡ್ ಹ್ಯಾಡ್ ಎಕ್ಸ್ಟೆಂಡೆಡ್ ದೇರ್ ಪ್ರತಿಹಾರ ಕಿಂಗ್ಡಮ್ ಟಿನ್ ಬೆಂಗಾಲ್. ಇವರೇನು ಮಾಡ್ತಾರೆ, ಈ ಮಿಹಿರ್ ಭೋಜಾ ಮತ್ತು ಮಹೇಂದ್ರ ಪಾಲ ಅಂತ ಇಬ್ಬರು ಪವರ್ಫುಲ್ ರೂಲರ್ಸ್ ಇರ್ತಾರೆ ಈ ಡೈನೆಸ್ಟಿಯಲ್ಲಿ, ಪ್ರತಿಹಾರ ಡೈನೆಸ್ಟಿಯಲ್ಲಿ. ಇವರು ಪಾಲಾಸ್ನೆಲ್ಲ ಸೋಲಿಸ್ಬಿಟ್ಟು, ಬೆಂಗಾಲಲ್ಲಿ ಪಾಲಾಸ್ ಅಂತ ರೂಲ್ ಮಾಡ್ತಾ ಇರ್ತಾರೆ, ಅವ್ರನ್ನ ಸೋಲಿಸ್ಬಿಟ್ಟು ಇವರು ಟಿಲ್ ಬೆಂಗಾಲ್ವರೆಗೂ ಕೂಡ ಇವ್ರ ಕಿಂಗ್ಡಮ್ನ ದೊಡ್ಡದು ಮಾಡಿರ್ತಾರೆ, ಅಷ್ಟು ದೊಡ್ಡಕ್ಕೆ ಬೆಳೆಸಿರ್ತಾರೆ. An Arab traveler named Sulaiman had visited the court of Mihir Bhoja and had appreciated the kingdom as it had peace. ನೋಡಿ, ಸುಲೈಮಾನ್ ಅನ್ನೋಂಥ ವ್ಯಕ್ತಿ ಅರಬ್ ಟ್ರಾವೆಲರು, ಇವರು ಮಿಹಿರ್ ಭೋಜ ಅಂತ ಒಬ್ಬ ರೂಲ್ ಮಾಡ್ತಾ ಇರೋಂಥ ಟೈಮಲ್ಲಿ ವಿಸಿಟ್ ಮಾಡಿರ್ತಾನೆ ಈ ಜಾಗನ. ವಿಸಿಟ್ ಮಾಡಿಬಿಟ್ಟು ಈ ಕಿಂಗ್ಡಮ್ ತುಂಬ ಪೀಸ್ಫುಲ್ ಆಗಿದೆ, ಎಲ್ಲೂ ಗಲಾಟೆಗಳಾಗ್ತಾ ಇಲ್ಲ ಅಂದ್ಬಿಟ್ಟು ಹೇಳ್ತಾರೆ. ಪ್ರತಿಹಾರಾಸ್ ರೂಲ್ಡ್ ಡಿಕ್ಲೈನ್ಡ್ ಡ್ಯೂರಿಂಗ್ ದಿ ರೂಲ್ ಆಫ್ ಮಹಿಪಾಲ ಹೂ ಸಕ್ಸೀಡೆಡ್ ಮಹೇಂದ್ರ ಪಾಲ. ಪ್ರತಿಹಾರ ರೂಲ್ ಎಲ್ಲಿಂದ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮಹೇಂದ್ರ ಪಾಲ ಅಂತ ಒಬ್ಬ ರಾಜ ಇರ್ತಾನೆ, ಅವರ ನಂತರ ಬರೋವಂಥ ವ್ಯಕ್ತಿ ಮಹಿಪಾಲ ಅಂತ ಬರ್ತಾನೆ ರೂಲರು. ಆ ರೂಲ್ ಮಾಡ್ತಾ ಇರೋ ಟೈಮಲ್ಲಿ ಡಿಕ್ಲೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ರಜಪೂತ್ ಡೈನೆಸ್ಟಿನ ಎರಡನೇ ಇಂಪಾರ್ಟೆಂಟ್ ಡೈನೆಸ್ಟಿ ಬಗ್ಗೆ ನೋಡೋಣ. ಅದು ಬಂದು ಗರ್ವಾಲ ಅಂತ ಹೇಳ್ಬಿಟ್ಟು. ನೋಡಿ, ಈ ಡೈನೆಸ್ಟಿಗೆ ಫೌಂಡರ್ ಬಂದು ಚಂದ್ರದೇವ ಅಂತ ಹೇಳ್ಬಿಟ್ಟು. ಚಂದ್ರದೇವ ದಿ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ ರೂಲ್ ದಿ ನಾರ್ತರ್ನ್ ಇಂಡಿಯಾ, ಕೀಪಿಂಗ್ ವಾರಣಾಸಿ ಆಸ್ ಇಸ್ ಕ್ಯಾಪಿಟಲ್ ಸಿಟಿ. ನೋಡಿ, ಈ ಚಂದ್ರದೇವ ಏನು ಮಾಡಿದ್ರೆ, ವಾರಣಾಸಿನ ಇವ್ರು ಕ್ಯಾಪಿಟಲ್ ಸಿಟಿ ಮಾಡಿಕೊಂಡು ಮೋಸ್ಟ್ ಆಫ್ ದಿ ನಾರ್ತ್ ಇಂಡಿಯಾನ ಇವರು ರೂಲ್ ಮಾಡ್ತಾ ಇರ್ತಾರೆ. ಗೋವಿಂದ ಚಂದ್ರ ಇಸ್ ಅನದರ್ ಇಂಪಾರ್ಟೆಂಟ್ ರೂಲರ್ ಆಫ್ ದಿಸ್ ಡೈನೆಸ್ಟಿ. ಈ ಡೈನೆಸ್ಟಿಯಲ್ಲಿ ಇನ್ನೊಬ್ಬರು ಇಂಪಾರ್ಟೆಂಟ್ ರಾಜ ಯಾರಪ್ಪ ಅಂತ ಹೇಳಿದ್ರೆ, ನೋಡಿ, ಒಂದು ಡೈನೆಸ್ಟಿ ಅಂತ ಹೇಳಿದ್ರೆ 100 ಜನ ರಾಜರು ಇರ್ತಾರೆ ಅಥವಾ 10 ಜನ ರಾಜರು ಇರ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಬಗ್ಗೆ ಮಾತ್ರ ನಾವು ತಿಳ್ಕೊಳ್ಬೋದು. ನೋಡಿ, ಅಂಥದ್ರಲ್ಲಿ ಆ ಇಂಪಾರ್ಟೆಂಟ್ ರಾಜರಲ್ಲಿ ಗೋವಿಂದ ಚಂದ್ರ ಅನ್ನೋರು ಒಬ್ಬರು. ಈ ಎಕ್ಸ್ಟೆಂಡೆಡ್ ಇಸ್ ರೂಲ್ ಟಿಲ್ ಮಾಲ್ವಾ ಆ್ಯಂಡ್ ಮಗಧ ಬೈ ಡಿಫೀಟಿಂಗ್ ದಿ ಪಾಲಾಸ್. ನೋಡಿರಿ, ಪಾಲಾಸ್ನ ಸೋಲಿಸ್ಬಿಟ್ಟು ಮಾಲ್ವಾ ಮತ್ತು ಮಗಧ ಆ ಜಾಗನೆಲ್ಲ ಕೂಡ ಇವ್ರ ಅಂಡರ್ಗೆ ತೊಗೊಳ್ತಾರೆ. ಈ ಆಲ್ಸೋ ಡಿಫೀಟೆಡ್ ದಿ ಕಿಂಗ್ಸ್ ಆಫ್ ಕಳಿಂಗ ಆ್ಯಂಡ್ ಒಡಿಸ್ಸಾ. ಒರಿಸ್ಸಾ ಜಾಗದಲ್ಲಿ ಬಂದು ಕಳಿಂಗ ರಾಜರು ಅಂತ ಇರ್ತಾರೆ, ಅವ್ರನ್ನೆಲ್ಲ ಸೋಲಿಸ್ಬಿಟ್ಟು ಅಲ್ಲಿವರೆಗೂ ಕೂಡ ಇವರು ಕಿಂಗ್ಡಮ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ದಿ ರೂಲರ್ಸ್ ಆಫ್ ಕಾಶ್ಮೀರ್, ಗುಜರಾತ್ ಆ್ಯಂಡ್ ಚೋಳ ಹ್ಯಾಡ್ ಕಾರ್ಡಿಯಲ್ ರಿಲೇಷನ್ಶಿಪ್ ವಿತ್ ಗೋವಿಂದ ಚಂದ್ರ. ಗೋವಿಂದ ಚಂದ್ರ ಜೊತೆ ಈ 3 ಜಾಗದ ರಾಜರೆಲ್ಲ ಬಂದು ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ, ಅಂದರೆ ಒಳ್ಳೆ ಫ್ರೆಂಡ್ಶಿಪ್ಪಿಂದ ಇರ್ತಾರೆ. ನೆಕ್ಸ್ಟ್ ಮೂರನೇ ಇಂಪಾರ್ಟೆಂಟ್ ರಜಪೂತ್ ಡೈನೆಸ್ಟಿ ಪರಮಾರಸ್ ಅಂತ.
ಪರಮಾರಾಸ್ ಕೇಮ್ ಟು ಪ್ರಾಮಿನೆನ್ಸ್ ಆಫ್ಟರ್ ದಿ ಡಿಕ್ಲೈನ್ ಆಫ್ ಪ್ರತಿಹಾರಾಸ್. ನೋಡಿ, ಗುರ್ಜಾರ ಪ್ರತಿಹಾರಾಸ್ ಏನಿದ್ರು ಈ ಡೈನೆಸ್ಟಿ ಎಂಡ್ ಆಗೋ ಟೈಮಲ್ಲಿ ಅಥವಾ ಅದು ಫುಲ್ ಡಿಕ್ಲೈನ್ ಆದಮೇಲೆ ಈ ಪರಮಾರಾಸು ಅಧಿಕಾರಕ್ಕೆ ಬರ್ತಾರೆ ಅಥವಾ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಉಪೇಂದ್ರ ಕೃಷ್ಣರಾಜ ದ ಫ್ಯೂಡೇಟರಿ ಕಿಂಗ್ ಆಫ್ ರಾಷ್ಟ್ರಕೂಟಾಸ್ ಫೌಂಡೆಡ್ ದಿಸ್ ಡೈನೆಸ್ಟಿ. ಈ ಡೈನೆಸ್ಟಿನ ಸ್ಟಾರ್ಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಉಪೇಂದ್ರ ಕೃಷ್ಣರಾಜ ಅನ್ನೋಂಥ ವ್ಯಕ್ತಿ. ಈ ವ್ಯಕ್ತಿ ಬಂದು ರಾಷ್ಟ್ರಕೂಟ ಕೇಳಿದಿರಲ್ಲ, ರಾಷ್ಟ್ರಕೂಟ ಎಂಪೈರ್, ರಾಷ್ಟ್ರಕೂಟ ಕಿಂಗ್ಡಮ್ ಅಂತ, ಅದರಲ್ಲಿ ಅಂಡರಲ್ಲಿ ಫ್ಯೂಡೇಟರಿ ರಾಜ ಆಗಿರ್ತಾನೆ, ಅಂದರೆ ಸಾಮಂತ ರಾಜ ಆಗಿರ್ತಾನೆ. ಈ ವ್ಯಕ್ತಿನೇ ಇದನ್ನು ಹೊಸದಾಗಿ ಡೈನೆಸ್ಟಿನ ಸ್ಟಾರ್ಟ್ ಮಾಡೋದು. ಇವ್ರ ಕ್ಯಾಪಿಟಲ್ ಸಿಟಿ ಬಂದು ದಾರಾನಗರ ಆಗಿರುತ್ತೆ. ಬೋಜಾ ಇಸ್ ದಿ ಮೋಸ್ಟ್ ಪಾಪ್ಯುಲರ್ ಕಿಂಗ್ ಆಫ್ ಪರಮಾರಾಸ್ ಡೈನೆಸ್ಟಿ. ನೋಡಿ, ಬೋಜಾ ಅನ್ನೋಂಥ ವ್ಯಕ್ತಿ ಪರಮಾರ ಡೈನೆಸ್ಟಿಗೆ ತುಂಬ ಫೇಮಸ್ ಅಥವಾ ಪಾಪ್ಯುಲರ್ ರಾಜ ಆಗಿರ್ತಾನೆ. ಈ ಎಕ್ಸ್ಟೆಂಡೆಡ್ ದಿ ಪರಮಾರ ಸ್ಟೇಟ್ ಬೈ ಡಿಫೀಟಿಂಗ್ ಕಲ್ಯಾಣಿ ಚಾಲುಕ್ಯಾಸ್, ಗಂಗಾಸ್ ಆಫ್ ಕಳಿಂಗ ಆ್ಯಂಡ್ ನಾರ್ತನ್ ಕೊಂಕಣ್ಸ್. ನೋಡಿ, ಇವರು ಪರಮಾರಸ್ ಏನು ಮಾಡ್ತಾರೆ, ಈ ರಾಜ ಮೇಯ್ನಾಗೆ ಕಲ್ಯಾಣಿ ಚಾಲುಕ್ಯಾಸ್ನ, ಗಂಗಾಸ್ ಕಳಿಂಗ ಜಾಗ ಏನಿದೆ ಅದನ್ನು ಗಂಗಾಸ್ ರೂಲ್ ಮಾಡ್ತಾ ಇರ್ತಾರೆ, ಅವ್ರನ್ನ ಸೋಲಿಸ್ತಾರೆ. ಮತ್ತು ಕೊಂಕಣ್ ರೀಜನ್ ಅಂದರೆ ಮಹಾರಾಷ್ಟ್ರ ಸೈಡು, ಕೋಸ್ಟ್ ಸೈಡ್ ಇರುತ್ತೆ, ಆ ರಾಜ್ಯನೆಲ್ಲ ಒಂದಷ್ಟನ್ನು ಸೋಲಿಸ್ಬಿಟ್ಟು ಅಲ್ಲೆಲ್ಲ ಕೂಡ ಇವರು ಎಕ್ಸ್ಪ್ಯಾಂಡ್ ಮಾಡ್ತಾರೆ ಕಿಂಗ್ಡಮ್ನ. ದೋ ಬೋಜಾ ಎಕ್ಸ್ಪೀರಿಯನ್ಸ್ಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಪೊಲಿಟಿಕಲ್ ಸ್ಪಿಯರ್, ಈ ರಿಮೈನ್ಡ್ ಅನ್ಡಿಫಿಟೆಡ್ ಇನ್ ದಿ ಏರಿಯಾ ಆಫ್ ಲಿಟ್ರೇಚರ್. ನೋಡಿ, ಇವರು ಪೊಲಿಟಿಕಲ್ ಸ್ಪಿಯರಲ್ಲಿ ಅಂದರೆ ಒಂದು ಯುದ್ಧದಲ್ಲಿ ಗೆಲ್ಲೋದು, ಒಂದು ಯುದ್ಧದಲ್ಲಿ ಸೋಲೋದು, ಪೊಲಿಟಿಕಲಿ ಒಂದರಲ್ಲಿ ಹಿಂದೆ ಹೆಜ್ಜೆ ಹಾಕೋದು, ಮುಂದೆ ನಡೆಯೋದು, ಈ ಥರ ನಡೆದರೂ ಕೂಡ ಲಿಟ್ರೇಚರಲ್ಲಿ ಬರೆದಿರೋ ಬುಕ್ಸ್ಗಳಲ್ಲಿ ಇದರಲ್ಲಿ ಇವ್ರಿಗೆ ತುಂಬ ಒಳ್ಳೆ ಸ್ಥಾನ ಸಿಕ್ಕಿದೆ ಇವ್ರಿಗೆ. ಹಿ ಹಿಮ್ಸೆಲ್ಫ್ ವಾಸ್ ಎ ಪೊಯೆಟ್. ಇವರೇ ಒಬ್ಬ ಪೊಯೆಟ್ ಆಗಿರ್ತಾರೆ, ಅಂದರೆ ಕವಿ ಆಗಿರ್ತಾರೆ. ಆ್ಯಸ್ ದ ಕಿಂಗ್ಸ್ ಹೂ ಕೇಮ್ ಆಫ್ಟರ್ ಹಿಮ್ ವೇರ್ ವೀಕ್, ದ ಪರಮಾರ ಡೈನೆಸ್ಟಿ ಡಿಕ್ಲೈನ್. ಈ ವ್ಯಕ್ತಿ ಆದಮೇಲೆ, ಬೋಜಾ ಆದಮೇಲೆ ಬಂದಂಥ ಈ ರಾಜರಿಂದ ಏನಾಯಿತು, ಅವರು ತುಂಬ ವೀಕ್ ಇರೋದ್ರಿಂದ ಪರಮಾರ ಡೈನೆಸ್ಟಿ ಎಲ್ಲ ಡಿಕ್ಲೈನ್ ಆಯಿತು, ಅಂದರೆ ಬರ್ತಾ 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 ಚಿಕ್ಕದಾಗಿ ಎಂಡ್ ಆಗೋಯ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಿಂಗ್ಡಮ್ ಇನ್ ರಜಪೂತ್ ಕಾನ್ಫೆಡರಸಿ ಈಸ್ ಸೋಲಾಂಕೀಸ್. ನೋಡಿ, ಸೋಲಾಂಕೀಸ್ ಬಗ್ಗೆ ನೋಡೋಣ ಈಗ. ಮೂಲರಾಜ ದಿ ಫಸ್ಟ್ ಈಸ್ ದ ಫೌಂಡರ್ ಆಫ್ ದಿಸ್ ಡೈನೆಸ್ಟಿ. ಮೂಲರಾಜ ದಿ ಫಸ್ಟ್ ಅನ್ನೋಂಥ ವ್ಯಕ್ತಿ ಈ ಡೈನೆಸ್ಟಿನ ಫೌಂಡ್ ಮಾಡಿರ್ತಾನೆ. ದೋ ಭೀಮಾ ದಿ ಫಸ್ಟ್ ಈಸ್ ದ ಮೋಸ್ಟ್ ಫೇಮಸ್ ಕಿಂಗ್ ಆಫ್ ದಿಸ್ ಡೈನೆಸ್ಟಿ, ಈ ಕುಡ್ ನಾಟ್ ಪ್ರೊಟೆಕ್ಟ್ ದಿ ಸೋಮನಾಥ ಟೆಂಪಲ್ ಫ್ರಮ್ ಗಜ್ನೀಸ್ ಇನ್ವೇಷನ್. ಅಂದರೆ ನೋಡಿರಿ, ಭೀಮಾ ದಿ ಫಸ್ಟ್ ಅನ್ನೋನು ತುಂಬ ಫೇಮಸ್ ರಾಜ ಆಗಿರ್ತಾನೆ ಈ ಡೈನೆಸ್ಟಿಯಲ್ಲಿ, ತುಂಬ ಗ್ರೇಟ್ ಅಂತಲೂ ಹೇಳ್ಬೋದು, ತುಂಬ ಫೇಮಸ್ ಅಂತಲೂ ಹೇಳ್ಬೋದು. ಈ ವ್ಯಕ್ತಿ ರೂಲ್ ಮಾಡ್ತಾ ಇರುವಾಗ ಮೊಹಮ್ಮದ್ ಗಜ್ನಿ ಅನ್ನೋಂಥ ವ್ಯಕ್ತಿ ಇಂಡಿಯಾನ ಅಟ್ಯಾಕ್ ಮಾಡ್ತಾ ಇರ್ತಾನೆ, ಅಂದರೆ ಇನ್ವೇಷನ್ ಮಾಡ್ತಾ ಇರ್ತಾನೆ, ಜಸ್ಟ್ ಲೂಟಿ ಮಾಡ್ಕೊಂಡು ಹೋಗೋದಕ್ಕೆ ಅಂತ. ಆ ಥರ ಬಂದಾಗ ಸೋಮನಾಥ್ ಟೆಂಪಲ್ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ ಗುಜರಾತಲ್ಲಿ, ಆ ಜಾಗನ ಕಾಪಾಡೋಕ್ಕಾಗಲ್ಲ ಈ ಭೀಮಾ ಹತ್ರ, ಯಾಕಂದರೆ ಅವ್ನು ಬಂದು ಗಜ್ನಿ ಆ ದೇವಸ್ಥಾನನ ಕೂಡ ಎಲ್ಲ ಅದರಲ್ಲಿರೋವಂಥದ್ದೆಲ್ಲ ಕೂಡ ಅವನು ಎತ್ಕೊಂಡು ಹೋಗ್ಬಿಡ್ತಾನೆ. ಆಫ್ಟರ್ ಹಿಮ್ ಮೂಲರಾಜ ದಿ ಸೆಕೆಂಡ್ ಆ್ಯಂಡ್ ವೀರಧವಳ ವೇರ್ ಕೇಪಬಲ್ ಕಿಂಗ್ಸ್. ಈ ಭೀಮಾ ಆದಮೇಲೆ ಬಂದು ಮೂಲರಾಜ ದಿ ಸೆಕೆಂಡ್ ಅವನು ಬರ್ತಾನೆ, ಆಮೇಲೆ ವೀರಧವಳ ಅನ್ನೋರು ಬರ್ತಾರೆ. ಇವರೆಲ್ಲ ಫುಲ್ಲು ಕೇಪಬಲ್ ರಾಜರು, ಅಂದರೆ ತುಂಬ ಸ್ಟ್ರಾಂಗ್ ರಾಜರಾಗಿರ್ತಾರೆ. ಮೂಲರಾಜ ದಿ ಸೆಕೆಂಡ್ ಡಿಫೀಟೆಡ್ ಮೊಹಮ್ಮದ್ ಗಜ್ನಿ ನಿಯರ್ ಮೌಂಟ್ ಅಬು. ಮೂಲರಾಜ ದಿ ಸೆಕೆಂಡ್ ಅನ್ನೋನು ಈ ಮೊಹಮ್ಮದ್ ಗಜ್ನಿನ ಈ ಅಬು ಅಂತ ಒಂದು ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಸೋಲಿಸ್ಬಿಟ್ಟು ವಾಪಸ್ ಕಳಿಸ್ತಾನೆ ಮೊಹಮ್ಮದ್ ಗಜ್ನಿನ. ಡ್ಯೂರಿಂಗ್ ದಿ ರೂಲ್ ಆಫ್ ದಿಸ್ ಡೈನೆಸ್ಟಿ ದಿ ಫೇಮಸ್ ಜೈನ್ ಸ್ಕಾಲರ್ ಹೇಮಚಂದ್ರ ಕಂಪೈಲ್ಡ್ ಎ ಪ್ರಾಕೃತ್ ಡಿಕ್ಷನರಿ ಕಾಲ್ಡ್ ದೇಶಿಮಾಲಾ. ನೋಡಿ, ಇವ್ರು ಡೈನೆಸ್ಟಿ ರೂಲ್ ಮಾಡ್ತಾ ಇರೋಂಥ ಟೈಮಲ್ಲಿ ಒಬ್ಬ ಜೈನ್ ಸ್ಕಾಲರ್ ಇರ್ತಾನೆ, ಫೇಮಸ್ ಜೈನ್ ಸ್ಕಾಲರು ಹೇಮಚಂದ್ರ ಅಂತ. ಆ ವ್ಯಕ್ತಿ ಬಂದು ಒಂದು ಪ್ರಾಕೃತಲ್ಲಿ ಡಿಕ್ಷನರಿ ಕ್ರಿಯೇಟ್ ಮಾಡ್ತಾನೆ, ದೇಶಿಮಾಲಾ ಅಂತ ಅದರ ಹೆಸರು. ನೋಡಿ, ಇದೆಲ್ಲ ಆದಮೇಲೆ ಏನಾಗುತ್ತೆ, ಉಲ್ಲಾಫ್ ಖಾನ್ ಮತ್ತು ನುಸ್ರತ್ ಖಾನ್ ಅಂತ ಇಬ್ಬರು ಮಿಲಿಟ್ರಿ ಜನರಲ್ಸ್ ಇರ್ತಾರೆ, ಅಂದರೆ ಆರ್ಮಿ ಜನರಲ್ಸ್ ಇರ್ತಾರೆ ಅಲ್ಲಾವುದ್ದೀನ್ ಖಿಲ್ಜಿ ಅಂಡರಲ್ಲಿ. ಅವ್ರು ಏನು ಮಾಡ್ತಾರೆ, ಈ ಒಂದು ಸೋಲಾಂಕೀಸಲ್ಲಿ ಕರ್ಣದೇವ ಅಂತ ರೂಲ್ ಮಾಡ್ತಾ ಇರ್ತಾನೆ, ಆ ಟೈಮಲ್ಲಿ ಬಂದು ಅವನ್ನ ಸೋಲಿಸಿ ಇವರು ಡೆಲ್ಲಿ ಸುಲ್ತಾನೇಟ್ ಅಂಡರ್ಗೆ ತೊಗೊಳ್ತಾರೆ. ಅಂದರೆ ಈ ಡೈನೆಸ್ಟಿ ಎಂಡ್ ಆಗುತ್ತೆ ಸೋಲಾಂಕೀಸು, ಮತ್ತು ಡೆಲ್ಲಿ ಸುಲ್ತಾನೇಟ್ ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ಈಗ ನೆಕ್ಸ್ಟ್ ರಜಪೂತ್ ಕಿಂಗ್ಡಮ್ ಚಂಡೇಲಾಸ್ ಬಗ್ಗೆ ನಾವು ನೋಡೋಣ. ದಂಗಾ ಇಸ್ ದಿ ಮೋಸ್ಟ್ ಫೇಮಸ್ ಕಿಂಗ್ ಇನ್ ಚಂಡೇಲಾಸ್ ಹೂ ಪ್ರಾಸ್ಪರ್ಡ್ ಇನ್ ಬಂದೇಲ್ಖಂಡ್. ಈ ದಂಗಾ ಅನ್ನೋಂಥ ವ್ಯಕ್ತಿ ಫೇಮಸ್ ರಾಜ ಆಗಿರ್ತಾನೆ ಚಾಂಡೇಲಾಸಲ್ಲಿ. ಇವನು ಬಂದೇಲ್ಖಂಡ್ ಜಾಗನ ರೂಲ್ ಮಾಡ್ತಾ ಇರ್ತಾನೆ. ಇನ್ ದಿ ಬಿಗಿನಿಂಗ್ ಚಂಡೇಲಾಸ್ ವರ್ ದಿ ಫ್ಯೂಡೇಟರಿ ಕಿಂಗ್ಸ್ ಆಫ್ ಪ್ರತಿಹಾರಾಸ್. ಈ ಗುರ್ಜಾರ ಪ್ರತಿಹಾರಾಸ್ ಅಂತ ನಾನು ಏನು ಹೇಳಿದೆ, ಅವ್ರ ಅಂಡರಲ್ಲಿ ಫ್ಯೂಡೇಟರಿ ರಾಜರಾಗಿರ್ತಾರೆ, ಅಂದರೆ ಸಾಮಂತ ರಾಜರು. ಆಫ್ಟರ್ ದಿ ಡಿಕ್ಲೈನ್ ಆಫ್ ಪರಮಾರಸ್ ದಂಗಾ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ಇಂಡಿಪೆಂಡೆಂಟ್. ನೋಡಿ, ಪರಮಾರಸ್ ಡಿಕ್ಲೈನ್ ಆದಮೇಲೆ, ಅಂದರೆ ಅವ್ರ ಪವರ್ ಎಲ್ಲ ಹೊರಟೋದ್ಮೇಲೆ ಏನಾಯಿತು, ಈ ದಂಗಾ ಅನ್ನೋಂಥ ವ್ಯಕ್ತಿ ಇಂಡಿಪೆಂಡೆಂಟಾಗಿ ಡಿಕ್ಲೇರ್ ಮಾಡ್ಕೊಳ್ತಾನೆ. ಈ ಟುಕ್ ಹೋಲ್ಡ್ ಆಫ್ ದಿ ಈಸ್ಟರ್ನ್ ಪಾರ್ಟ್ ಆಫ್ ಪರಮಾರ ಕಿಂಗ್ಡಮ್ ಆ್ಯಂಡ್ ಎಕ್ಸ್ಟೆಂಡೆಡ್ ಹಿಸ್ ಕಿಂಗ್ಡಮ್ ಬೈ ಡಿಫೀಟಿಂಗ್ ಪಾಲಾಸ್ ಆ್ಯಂಡ್ ಆದ್ರಾಸ್. ಇವನೇನು ಮಾಡ್ತಾನೆ, ಈಸ್ಟರ್ನ್ ಪಾರ್ಟ್ ಪರಮಾರಸ್ ರೂಲ್ ಏನು ಮಾಡ್ತಾ ಇರ್ತಾರೆ ಕಿಂಗ್ಡಮ್, ಅದಕ್ಕೆ ಈಸ್ಟರ್ನ್ ಪಾರ್ಟ್ಸ್ನ ಇವನು ಅಂಡರ್ಗೆ ತೊಗೊಂಡು ಅಲ್ಲಿಂದ ಇವನೇ ಓನಾಗಿ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ಆ ಕಿಂಗ್ಡಮ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾನೆ, ಪಾಲಾಸ್ನ ಮತ್ತು ಆದ್ರಾಸ್ನ ಸೋಲಿಸಿ. ದಂಗಾ ಹೂ ಆ್ಯಡ್ ದಿ ಟೈಟಲ್ ಮಹಾರಾಜಾಧಿರಾಜ, ಅದರ ಅರ್ಥ ಕಿಂಗ್ಸ್ ಆಫ್ ಕಿಂಗ್ಸ್, ಈ ಟೈಟಲ್ ಕೊಟ್ಟಿರ್ತಾರೆ.
ಎಕ್ಸ್ಟೆಂಡೆಡ್ ಮಿಲಿಟರಿ ಅಸಿಸ್ಟೆನ್ಸ್ ಟು ಹಿಂದೂ ಶಾಹಿ ಕಿಂಗ್ ಜಯಪಾಲ ಟು ಫೈಟ್ ಬ್ಯಾಕ್ ಅಟ್ಯಾಕಿಂಗ್ ಟರ್ಕ್ಸ್. ನೋಡಿ ಇವನು ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಟರ್ಕ್ಸ್ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಆವಾಗ ಜಯಪಾಲ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಬಂದು ಈ ಟರ್ಕ್ಸ್ನ ಎದುರಿಸೋಕ್ಕೆ, ಅಂದರೆ ಈ ಮುಸ್ಲಿಮ್ ಇನ್ವೇಡರ್ಸ್ ಏನಿರ್ತಾರೆ ಆ ಟೈಮಲ್ಲಿ ಅವ್ರನ್ನ ಎದುರಿಸೋಕ್ಕೆ ಅಂದ್ಬಿಟ್ಟು ಆರ್ಮಿನ ರೆಡಿ ಮಾಡಿಸಿರ್ತಾನೆ. ಅದಕ್ಕೆ ಕೂಡ ಈ ಮಹಾರಾಜಾಧಿರಾಜ ಅಂತ ಟೈಟಲ್ ತೊಗೊಂಡಿರ್ತಾನೆ ದಂಗ ಅನ್ನೋಂಥ ವ್ಯಕ್ತಿ ಏನು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ, ಆರ್ಮಿ ಎಲ್ಲ ಕೊಟ್ಟು ನೀವು ಫೈಟ್ ಮಾಡಿರಿ ಅವನ್ನ ಅಂತ. ಫೈನಲಿ ಡ್ಯೂ ಟು ದಿ ಇನ್ಫೈಟಿಂಗ್ ಆ್ಯಂಡ್ ಲ್ಯಾಕ್ ಆಫ್ ಯೂನಿಟಿ ಅಮಾಂಗ್ ರಜಪೂತ್ಸ್ ಖಿಲ್ಜಿ ಸುಲ್ತಾನ್ಸ್ ಕಾಂಕೋರ್ಡ್ ದಿಸ್ ಕಿಂಗ್ಡಮ್. ನೋಡಿರಿ ಆಮೇಲೆ ಏನಾಗುತ್ತೆ, ರಜಪೂತ್ಸಲ್ಲೇ ಒಳಗೊಳಗೆ ಕಿತ್ತಾಟ ಅದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ನೀವು ಕೇಳಿರ್ತೀರ ರಜಪೂತ್ಸಲ್ಲಿ ಒಬ್ರಿಗೊಬ್ರು ತುಂಬ ಆಗ್ತಾ ಇರಲ್ಲ ಅಂತ. ಈ ರೀತಿ ಆದಾಗ ಏನಾಯಿತು, ಈ ಚಂದೇಲಾಸ್ ಡೈನೆಸ್ಟಿನ ಎಂಡ್ ಮಾಡಿ ಈ ಕಿಂಗ್ಡಮ್ನ ಕೂಡ ಡೆಲ್ಲಿ ಸುಲ್ತಾನೇಟ್ ಅಥವಾ ಖಿಲ್ಜಿ ಸುಲ್ತಾನ್ಸು ಇವ್ರನ್ನ ಕಾಂಕರ್ ಮಾಡ್ಕೊಳ್ತಾರೆ. ಅದನ್ನು ಆ ಡೆಲ್ಲಿ ಸುಲ್ತಾನೇಟ್ ಅಂಡರಲ್ಲಿ ಸೇರಿಸ್ಕೊಂಡ್ಬಿಡ್ತಾರೆ. ಈಗ ರಜಪೂತ್ ಡೈನೆಸ್ಟಿಯಲ್ಲೇ ತುಂಬ ಇಂಪಾರ್ಟೆಂಟ್ ಆದ ಡೈನೆಸ್ಟಿ ಬಗ್ಗೆ, ಚೌಹಾಣ್ ಡೈನೆಸ್ಟಿ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಚೌಹಾಣ್ ಡೈನೆಸ್ಟಿ ಈಸ್ ದ ಮೋಸ್ಟ್ ಪ್ರಾಮಿನೆಂಟ್ ಅಮಾಂಗ್ ದಿ ರಜಪೂತ್ಸಲ್ಲೇ ತುಂಬ ಇಂಪಾರ್ಟೆಂಟ್ ರಾಜರಾಗಿರ್ತಾರೆ ಅಥವಾ ಡೈನೆಸ್ಟಿ ಆಗಿರುತ್ತೆ. ದಿ ರೂಟ್ ಆಫ್ ದಿಸ್ ಡೈನೆಸ್ಟಿ ಈಸ್ ವಿಸಿಬಲ್ ಡ್ಯೂರಿಂಗ್ ದಿ 7th century. ಎಕ್ಸಾಕ್ಟ್ಲಿ ಡೈನೆಸ್ಟಿನ ಫೌಂಡ್ ಮಾಡಿದ್ದು ಯಾರು ಅಂತ ಸರಿಯಾಗಿ ರೆಕಾರ್ಡ್ಸ್ ಇಲ್ಲ. ಆದರೆ 7th centuryಯಲ್ಲೇ, ಅಂದರೆ 600ರಿಂದ 700ನೇ ವರ್ಷದ ಮಧ್ಯದಲ್ಲಿ ಇವರು ರೂಲ್ ಮಾಡ್ತಾಯಿದ್ರು ಅಂತ ರೆಕಾರ್ಡ್ಸು ಇದೆ. ದಿ ಡೈನೆಸ್ಟಿ ಸ್ಟಾರ್ಟೆಡ್ ಇಟ್ಸ್ ರೂಲ್ ಇನ್ ದಿ ಅಜ್ಮೇರ್ ರೀಜನ್ ಆಫ್ ರಾಜಸ್ಥಾನ್. ಈ ರಾಜಸ್ಥಾನ್ ಜಾಗದಲ್ಲಿ ಅಜ್ಮೇರ್ ಅಂತ ಇದೆ, ಈಗಲೂ ಕೂಡ ಇದೆ. ಅದ್ರ ಸುತ್ತಮುತ್ತ ಇವರು ರೂಲ್ ಮಾಡ್ತಾ ಇರ್ತಾರೆ. ದಿ ರೂಲರ್ಸ್ ಆಫ್ ದಿಸ್ ಡೈನೆಸ್ಟಿ ಅಜಯ ರಾಜ, ವಿಗ್ರಹ ರಾಜ ದಿ 4th ಆ್ಯಂಡ್ ಪೃಥ್ವಿರಾಜ ದಿ 3rd ಮೇಡ್ ಚೌಹಾನ್ಸ್ ದಿ ಪ್ರಾಮಿನೆಂಟ್ ರೂಲರ್ಸ್ ಆಫ್ ವೆಸ್ಟರ್ನ್ ಇಂಡಿಯಾ ಡ್ಯೂರಿಂಗ್ 12th century. 12th century ಅಷ್ಟರಲ್ಲಿ ಈ ಚೌಹಾನ್ಸೇ ತುಂಬ ಇಂಪಾರ್ಟೆಂಟ್ ರೂಲರ್ಸ್ ಆಗಿ ಚೇಂಜ್ ಆಗಿರ್ತಾರೆ ವೆಸ್ಟರ್ನ್ ಇಂಡಿಯಾದಲ್ಲಿ. ಇದನ್ನು ಆಗೋಗಿ ಮಾಡಿದ್ಯಾರು, ಅಜಯ ರಾಜ, ವಿಗ್ರಹ ರಾಜ ಮತ್ತು ಪೃಥ್ವಿರಾಜ ದಿ 3rd ಅಂತ. ಇದೆಲ್ಲ ಆಯಿತು. ಇವರು ಡೈನೆಸ್ಟಿಗೆ ಒಂದು ಸಪ್ರೇಟ್ ಇಟ್ಟರೆ, ಈ ಡೈನೆಸ್ಟಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪೃಥ್ವಿರಾಜ್ ಚೌಹಾನ್ ಅಂತ. ಈ ಪೃಥ್ವಿರಾಜ್ ಚೌಹಾನ್ ಬಗ್ಗೆನೇ ನಾವು ಒಂದು ಟಾಪಿಕ್ಕೇ ಇಡಬೇಕಾಗತ್ತೆ, ಅಷ್ಟು ಗ್ರೇಟ್ ರಾಜ ಅಂತ ಹೇಳ್ಬೋದು. ನೋಡಿ, ಪೃಥ್ವಿರಾಜ್ ಚೌಹಾನ್ ವಾಸ್ ನೋನ್ ಫಾರ್ ಹಿಸ್ ಬ್ರೇವರಿ. ಅಂದರೆ ಈ ಪೃಥ್ವಿರಾಜ್ ಚೌಹಾನ್ ಧೈರ್ಯ ಸಾಹಸಗಳಿಗೆ ತುಂಬ ಹೆಸರುವಾಸಿಯಾಗಿರ್ತಾನೆ. ಈ ಡಿಫೀಟೆಡ್ ದಿ ಚಾಂದೇಲಾಸ್ ಆಫ್ ಬಂದೇಲ್ಖಂಡ್ ಗೇನಿಂಗ್ ಮಹೇಬಾ ಆ್ಯಂಡ್ ಕಲಿಂಜರ್. ಇವನು ಬಂದೇಲ್ಖಂಡ್ನ ಚಂದೇಲಾಸ್ನ ಸೋಲಿಸ್ಬಿಟ್ಟು ಅವ್ರ ಹತ್ರದಿಂದ ಮಹೇಬಾ ಮತ್ತು ಕಲಿಂಜರ್ನ ಇವನ ಅಂಡರ್ಗೆ ತೊಗೊಳ್ತಾನೆ. ಪೃಥ್ವಿರಾಜ್ ಚೌಹಾನ್ ಡಿಫೀಟೆಡ್ ಮೊಹಮ್ಮದ್ ಗೋರಿ ಅಟ್ ಬ್ಯಾಟಲ್ ಆಫ್ ಟೆರೈನ್. ನೋಡಿ, ಇದೇನು ಬ್ಯಾಟಲ್ ಆಫ್ ಟೆರೈನ್, ಮೊಹಮ್ಮದ್ ಗೋರಿ ಯಾರು, ಅದೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ ನಿಮಗೆ. ಈಗ ಜಸ್ಟ್ ಇಷ್ಟು ತಿಳ್ಕೊಳ್ಳಿ. 2 ಯುದ್ಧ ನಡೆಯುತ್ತೆ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಮಧ್ಯದಲ್ಲಿ. ಮೊದಲನೇ ಯುದ್ಧದಲ್ಲಿ ಬಂದು ಮೊಹಮ್ಮದ್ ಗೋರಿ ಸೋತೋಗ್ತಾನೆ, ವಾಪಸ್ ಹೋಗ್ತಾನೆ. 2ನೇ ಯುದ್ಧದಲ್ಲಿ ಬಂದು ಮೊಹಮ್ಮದ್ ಗೋರಿ ಬಂದು ಪೃಥ್ವಿರಾಜ್ನ ಸೋಲಿಸ್ಬಿಟ್ಟು ಅವನು ಯುದ್ಧದಲ್ಲಿ ಪೃಥ್ವಿರಾಜು ಸತ್ತೋಗ್ತಾನೆ. ಈ ರೀತಿ. ಅದಕ್ಕೆ ಇದಿಷ್ಟು ನೆನ್ಪಿಟ್ಕೊಳ್ಳಿ, ಮಿಕ್ಕಿದ್ದು ನೆಕ್ಸ್ಟ್ ಪಾರ್ಟ್ ಆಫ್ ದಿ ವಿಡಿಯೋಲ್ಲಿ ಬರುತ್ತೆ. ಗೋರಿ ವಾಂಟೆಡ್ ಟು ಎಕ್ಸ್ಟೆಂಡ್ ಇಸ್ ಗೋರ್ ಕಿಂಗ್ಡಮ್ ಟುವರ್ಡ್ಸ್ ಸಿಂಧ್ ರೀಜನ್. ನೋಡಿ, ಗೋರಿ ಬಂದು ಗೋರ್ ರೀಜನ್ ಅನ್ನೋ ಒಂದು ಜಾಗನ ಅವನು ರೂಲ್ ಮಾಡ್ತಾ ಇರ್ತಾನೆ. ಪ್ರೆಸೆಂಟ್ ಡೇ ಅಫ್ಘಾನಿಸ್ತಾನಲ್ಲಿದೆ. ಅವನು ಅಲ್ಲಿ ಏನು ಜಾಸ್ತಿ ರಿಸೋರ್ಸಸ್ ಇಲ್ಲ ಅಂತೇಳ್ಬಿಟ್ಟು, ಜಾಸ್ತಿ ಬೆಳೆಗಳು ಬೆಳೆಯಲ್ಲ ಅಂಥೇಳಿ ಸಿಂಧ್ ರೀಜನ್ ಅಂತ ಹೇಳಿದ್ರೆ ಈ ಮ್ಯಾಪಲ್ಲಿ ಬರುತ್ತೆ ನೋಡಿ, ಈ ಜಾಗ. ಈ ಪ್ರೆಸೆಂಟ್ ಡೇ ಪಾಕಿಸ್ತಾನ್ ಮತ್ತು ಗುಜರಾತಲ್ಲಿ ಸ್ವಲ್ಪ ಏರಿಯಾ, ಈ ಜಾಗ ಏನಿದೆ, ಈ ಸಿಂಧ್ ರೀಜನ್ ಹತ್ರ ಅವನು ಆಕ್ಯುಪೈ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾನೆ. ಅದಕ್ಕೆ ಅಂತ ಯುದ್ಧಕ್ಕೆ ಬರೋದು. ಮೊದಲನೇ ಯುದ್ಧದಲ್ಲಿ ಸೋತೋಗ್ತಾನೆ, 2ನೇ ಯುದ್ಧದಲ್ಲಿ ಬಂದು ಗೆಲ್ತಾನೆ. ಫಸ್ಟ್ ಯುದ್ಧದಲ್ಲಿ ಸೋತೋದ್ಮೇಲೆ ಅವನಿಗೆ ತುಂಬ ಗಾಯಗಳಾಗಿರುತ್ತೆ. ಆದ್ರೂ ಹೆಂಗೋ ಹೋಗಿ ಮತ್ತೆ ಹುಷಾರಾಗ್ತಾನೆ ಅವನು. ಆಮೇಲೆ ನೆಕ್ಸ್ಟ್ ಇಯರ್ ಫುಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾನೆ, ಯಾವ ರೀತಿ ರಜಪೂತ್ಸ್ ಡೈನೆಸ್ಟೀಸ್ ವರ್ಕ್ ಆಗುತ್ತೆ, ಪೊಲಿಟಿಕಲ್ ಸಿಸ್ಟಮ್ ಏನಿದೆ, ಆರ್ಮೀಸ್ ಯಾವ ರೀತಿ ನಡೆಸ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪ್ರಿಪೇರ್ ಆಗಿ ಬರ್ತಾನೆ. ನೆಕ್ಸ್ಟ್ ಇಯರು ಡೆಲ್ಲಿ ಕಡೆ ಬರ್ತಾನೆ. ಈ ಸರಿ ಕೂಡ ಅದೇ ಯುದ್ಧದಲ್ಲೇ ಅದೇ ಜಾಗದಲ್ಲೇ ಯುದ್ಧ ನಡೆಯುತ್ತೆ ಟೆರೈನ್ ಹತ್ರ. ಅಲ್ಲಿ ಬಂದು ಪೃಥ್ವಿರಾಜು ಸೋತೋಗ್ತಾನೆ. ಆದರೂ ಕೂಡ ಪೃಥ್ವಿರಾಜ್ ಸೋತೋದ್ರೂ ಕೂಡ ಇವಾಗ ಕೂಡ ನಮಗೆ ಪೃಥ್ವಿರಾಜ್ ಅಂತ ಹೇಳಿದ್ರೆ ಧೈರ್ಯ ಸಾಹಸಗಳಿಗೆ ಅಂತೇಳ್ಬಿಟ್ಟು ತುಂಬ ಫೇಮಸ್ ಆಗಿದ್ದಾರೆ. ಈಗ ನಾವು ರಜಪೂತ್ ಡೈನೆಸ್ಟೀಸ್ ಬಗ್ಗೆ ಬ್ರೀಫಾಗಿ, ಏನು ರಜಪೂತ್ ಡೈನೆಸ್ಟೀಸ್ ಅಂತ ಹೇಳಿದ್ರೆ ಯಾರ್ಯಾರು ರಾಜರು ಮೇಯ್ನ್ ಇದ್ದರು ಅವ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಫುಲ್ ಡೀಟೇಲಾಗಿ ಹೋಗಿಲ್ಲ, ಯಾಕಂದರೆ ನಮಗೆ ಟೈಮ್ ಲಿಮಿಟೆಡ್ ಆಗಿದೆ. ಇವ್ರ ಬಗ್ಗೆ ಓದಬೇಕು ಅಂತ ಹೇಳಿದ್ರೆ ನಿಮಗೆ ಎಂಟೈರ್ 1 year ಬೇಕು, ಅಷ್ಟಿದೆ. ಆದರೆ ಅಷ್ಟೆಲ್ಲ ಬೇಡ ನಮಗೆ, ಅದಕ್ಕೆ ಸ್ವಲ್ಪ ಮಾತ್ರ ತಿಳ್ಕೊಂಡಿದ್ದೀವಿ. ಈಗ ಈ ರಜಪೂತ್ಸ್ ಬಂದು ಕಲ್ಚರ್ಗೆ ಅಥವಾ ಆರ್ಟ್ಗೆ, ಆರ್ಕಿಟೆಕ್ಚರ್ಗೆ ಅಥವಾ ರಿಲಿಜನ್ಗೆ, ಇದಕ್ಕೆಲ್ಲ ಯಾವ ರೀತಿ ಎನ್ಕರೇಜ್ಮೆಂಟ್ ಕೊಟ್ಟರು, ಕಾಂಟ್ರಿಬ್ಯೂಷನ್ ಕೊಟ್ಟರು ಅಂದ್ಬಿಟ್ಟು ನೋಡೋಣ. ರಜಪೂತ್ ಕಿಂಗ್ಸ್ ದೆಮ್ಸೆಲ್ಸ್ ವೇರ್ ಸ್ಕಾಲರ್ಸ್. ಈ ರಜಪೂತ್ ರಾಜರನ್ನೇ ಎಷ್ಟೊಂದು ಜನ ಸ್ಕಾಲರ್ಸ್ ಆಗಿರ್ತಾರೆ. ಸ್ಕಾಲರ್ಸ್ ಅಂತ ಹೇಳಿದ್ರೆ ತುಂಬ ಓದ್ಕೊಂಡಿರೋರು, ತುಂಬ ತಿಳ್ಕೊಂಡಿರೋರು ಅಂತ ಅರ್ಥ. ಈ ಭೋಜ ಇರ್ಬೋದು, ಮುಂಜಾ ಇರ್ಬೋದು, ಈ ರಾಜರೆಲ್ಲ ಬಂದು ಇವರೇ ಎಷ್ಟೊಂದು ಬುಕ್ಸ್ನೆಲ್ಲ, ಪೊಯಮ್ಸ್ನೆಲ್ಲ ಬರೆದಿದ್ದಾರೆ. ದಿ ಕಿಂಗ್ ಮುಂಜಾ ಹ್ಯಾಡ್ ಪೊಯೆಟ್ಸ್ ಪದ್ಮಗುಪ್ತ ಆ್ಯಂಡ್ ಹಳೆಯುದ್ಧ ಇನ್ ಇಸ್ ಕೋರ್ಟ್. ನೋಡಿರಿ, ಮುಂಜಾ ಅಂತ ಒಬ್ಬ ರಾಜ ಇರ್ತಾನೆ, ಅವನ ಆಸ್ಥಾನದಲ್ಲಿ ಹಳೆಯುದ್ಧ ಮತ್ತು ಪದ್ಮಗುಪ್ತ ಅನ್ನೋಂಥ ಪೊಯೆಟ್ಸ್ಗಳು ಕೂಡ ಇದ್ದರು.
ಕಿಂಗ್ ಭೋಜ ಹ್ಯಾಡ್ ಎಕ್ಸ್ಟೆಂಡೆಡ್ ಇಸ್ ರಾಯಲ್ ಪ್ಯಾಟರ್ನೇಜ್ ಟು ದಿ ಜೈನ್ ಸ್ಕಾಲರ್ಸ್ ಶಾಂತಿಸೇನ, ಪ್ರಭಾಚಂದ್ರ ಸೂರಿ ಆ್ಯಂಡ್ ಗಣಪಾಲ ಡ್ಯೂರಿಂಗ್ ಇಸ್ ರೂಲ್. ಈ ಜೈನ್ ಸ್ಕಾಲರ್ಸ್ಗೆ ಈ ರಾಜ ಭೋಜ ಅಂತ ಏನಿರ್ತಾನೆ, ಭೋಜ ರಾಜ ಅಂತ ಆ ವ್ಯಕ್ತಿ ಇವ್ರಿಗೆಲ್ಲ ಕೂಡ ರಾಯಲ್ ಪ್ಯಾಟರ್ನೇಜ್ ಕೊಟ್ಟಿರ್ತಾನೆ. ಆ್ಯಂಡ್ ದಿ ಪೊಯಿಟಿಕ್ ವರ್ಕ್ಸ್ ಆಫ್ ಜಯದೇವಾಸ್ ಗೀತ ಗೋವಿಂದ, ಬಾರಾವಿಸ್ ಕೀರ್ತನಾರ್ಜುನೀಯ, ಭರ್ತೃಹರಿಸ್ ರಾವಣವಧ, ಮಹೇಂದ್ರ ಪಾಲಾಸ್ ಕಾವ್ಯ ಮೀಮಾಂಸೆ ವೆರ್ ರಿಟರ್ನ್ ಡ್ಯೂರಿಂಗ್ ದಿ ರೂಲ್ ಆಫ್ ರಜಪುತ್ಸ್. ಈ ರಜಪುತ್ ರೂಲ್ ಮಾಡೋ ಟೈಮಲ್ಲೇ ಈ ಬುಕ್ಸ್ ಎಲ್ಲ ಬರೆದಿರೋ ಅಂಥದ್ದು. ಡ್ರಾಮಾಸ್ ಲೈಕ್ ರಾಜಶೇಖರಸ್ ಬಾಳರಾಮಾಯಣ ಆ್ಯಂಡ್ ಕರ್ಪೂರ ಮಂಜರೀಸ್ ಭಾವಬುತ್ತೀಸ್, ಮಹೇಂದ್ರ ವೀರಚರಿತ ಆ್ಯಂಡ್ ಉತ್ತರ ರಾಮಚರಿತ ಆ್ಯಂಡ್ ಹಿಸ್ಟಾರಿಕಲ್ ವರ್ಕ್ಸ್ ಲೈಕ್ ಕಳ್ಹನಾಸ್ ರಾಜತರಂಗಿಣಿ, ಜಯನಿಕಾಸ್ ಪೃಥ್ವಿರಾಜ ವಿಜಯ ಆ್ಯಂಡ್ ಹೇಮಚಂದ್ರಾಸ್ ಕುಮಾರಪಾಲ ಚರಿತ್ರ ಆರ್ ಇಂಪಾರ್ಟೆಂಟ್ ವರ್ಕ್ಸ್. ಇವೆಲ್ಲ ಕೂಡ ಇಂಪಾರ್ಟೆಂಟ್ ವರ್ಕ್ಸ್ ಅಂತ ಹೇಳ್ಬೋದು. ಡ್ರಾಮಾಸ್ ಅಂದರೆ ಒಂದು ನಾಟಕಗಳು ಬರೆದಿರೋ ಅಂಥವು ಆಗಿರುತ್ತೆ. ಪೃಥ್ವಿರಾಜ ರಾಸೋ ಬೈ ಚಾಂದ್ ಬರ್ದಾಯ್ ಆ್ಯಂಡ್ ಭೋಜ ಪ್ರಬಂಧ ಬೈ ಬಲ್ಲಾಳ ಆರ್ ದಿ ನೋಟೆಡ್ ಬಯೋಗ್ರಫೀಸ್ ಆಫ್ ರಜಪೂತ್ ರೂಲರ್ಸ್. ನೋಡಿ, ಪೃಥ್ವಿರಾಜ ರಾಸೋ ಅಂತ ಹೇಳಿದ್ರೆ ಪೃಥ್ವಿರಾಜ್ ಚೌಹಾನ್ ಬಗ್ಗೆ ಬರೆದಿರೋ ಅಂಥ ಬುಕ್. ಅವ್ರ ಮಿನಿಸ್ಟ್ರು ಬರ್ತಾನೆ ಚಾಂದ್ ಬರ್ದಾಯಿ ಅಂತ. ಆ ಚಾಂದ್ ಬರ್ದಾಯಿ ಮತ್ತು ಅವರು ಇಬ್ಬರು ಅಪ್ಪ ಮಕ್ಕಳು ಸೇರಿ ಬರೆದಿರ್ತಾರೆ ಆ ಬುಕ್ ಅದು. ನೆಕ್ಸ್ಟು ಭೋಜ ಪ್ರಬಂಧ ಅಂತ ಹೇಳ್ಬಿಟ್ಟು ಇದನ್ನು ಬರೆದಿರೋವಂಥನು ಬಲ್ಲಾಳದೇವ. ರಾಜ ಭೋಜರಾಜ ಅಂತೇನು ವ್ಯಕ್ತಿ ಇರ್ತಾನೆ ಅವನ ಬಗ್ಗೆ ಬರೆದಿರೋ ಅಂಥದ್ದು. ಇವು ರಜಪೂತ್ ರೂಲರ್ಸ್ ಬಗ್ಗೆ ಬರೆದಿರೋಂಥ ಬಯೋಗ್ರಫೀಸ್ ಆಗಿದೆ. ಬಯೋಗ್ರಫಿ ಅಂದರೆ ಒಂದು ವ್ಯಕ್ತಿ ಬಗ್ಗೆ ಬರೆದಿರೋ ಅಂಥ ಒಂದು ಬುಕ್, ಎಂಟೈರ್ಲಿ ಆ ವ್ಯಕ್ತಿ ಬಗ್ಗೆನೇ ರಿಸರ್ವ್ ಮಾಡಿರೋವಂಥದ್ದು. ಅದನ್ನು ನಾವು ಬಯೋಗ್ರಫಿ ಅಂತ ಕರಿತೀವಿ. ಗುಜರಾತಿ, ರಾಜಸ್ಥಾನಿ ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಸ್ ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಈ ಮೂರು ಲ್ಯಾಂಗ್ವೇಜಸ್ಸು ತುಂಬ ಡೆವಲಪ್ ಆಗುತ್ತೆ ಆ ಟೈಮಲ್ಲಿ. ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ನಲಂದ, ಕಾಶಿ, ವಿಕ್ರಮಶಿಲಾ, ಉಜ್ಜಯಿನಿ ರಿಸೀವ್ಡ್ ಸಪೋರ್ಟ್ ಫ್ರಮ್ ರಜಪೂತ್ಸ್. ನೋಡಿ, ಎಷ್ಟೊಂದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಆ ಕಾಲಕ್ಕೆ ಕಾಲೇಜ್ ಥರ ಲೆಕ್ಕ. ನಲಂದ ವಿಶ್ವವಿದ್ಯಾನಿಲಯ, ಕಾಶಿ, ವಿಕ್ರಮಶಿಲಾ, ಈ ಜಾಗದಲ್ಲೆಲ್ಲ ಎಷ್ಟೊಂದು ಆಶ್ರಮ ಟೈಪು ಮತ್ತು ಯೂನಿವರ್ಸಿಟಿ ಟೈಪ್ ಎಲ್ಲ ಇರ್ತಾಯಿತ್ತು. ಅದಕ್ಕೆಲ್ಲ ಕೂಡ ಇವರು ಎಷ್ಟೊಂದು ಕೊಡುಗೆಗಳನ್ನ ಕೊಟ್ಟಿದ್ದರು. ಮತ್ತು ಇನ್ನೊಂದು ಏನಕ್ಕಪ್ಪ ರಜಪೂತ್ಸ್ ಫೇಮಸ್ ಅಂತ ಹೇಳಿದ್ರೆ ಇವ್ರು ಕಟ್ಟಿದಂಥ ಕೋಟೆಗಳಿಗೆ. ಈಗಲೂ ಕೂಡ ಇವ್ರ ಕೋಟೆಗಳನ್ನೆಲ್ಲ ನೀವು ನೋಡ್ಬೋದು ಸುಮಾರು ಜಾಗದಲ್ಲೆಲ್ಲ. ದಿ ರಜಪೂತ್ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ಸ್ಪೇಸಿಯಸ್ ಫೋರ್ಟ್ಸ್ ಇನ್ ಚಿತ್ತೋರ್, ಮಂದು, ರಣತಂಬೋರ್, ಜೋಧ್ಪುರ್, ಗ್ವಾಲಿಯರ್ ಆಫ್ ನಾರ್ತ್ ಇಂಡಿಯಾ. ಈ ಜಾಗದಲ್ಲೆಲ್ಲ ಎಷ್ಟೊಂದು ಕೋಟೆಗಳನ್ನೆಲ್ಲ ಕಟ್ಟಿರ್ತಾರೆ. ದೆ ಬಿಲ್ಟ್ ಪ್ಯಾಲೇಸಸ್ ಇನ್ ಜೈಪುರ್, ಗ್ವಾಲಿಯರ್, ಉದಯ್ಪುರ್. ನೋಡಿ, ಇವರು ಎಷ್ಟೊಂದು ಪ್ಯಾಲೇಸಸ್ಗಳ ಕಟ್ಟಿಸ್ತಾರೆ, ಜೈಪುರ್, ಗ್ವಾಲಿಯರ್, ಉದಯ್ಪುರ್ ಅಂತೆಲ್ಲ ಹೇಳಿ ಆ ಜಾಗಗಳಲ್ಲಿ. ದಿಲಾವರ್ ಟೆಂಪಲ್ ಕಟ್ಟಿಸ್ತಾರೆ, ವಿಮಲಾ ಟೆಂಪಲ್ಲು, ಲೂನಾವಾಸೈ ಟೆಂಪಲ್ಲು, ಇವೆಲ್ಲ ಕೂಡ ಕಟ್ಟಿಸ್ತಾರೆ. ಮೌಂಟ್ ಅಬು ಮೇಲೆ ಇದಿದೆ ಲೂನಾವಾಸೈ ಅಂತೇಳಿ. ಆಲ್ ದೀಸ್ ಆರ್ ಬ್ಯೂಟಿಫುಲ್ ಆ್ಯಂಡ್ ನೋನ್ ಫಾರ್ ಆರ್ಟಿಸ್ಟಿಕ್ ಆರ್ಕಿಟೆಕ್ಚರ್. ಇದೆಲ್ಲ ತುಂಬ ನೋಡೋಕ್ಕೆ ಸೂಪರ್ ಚೆನ್ನಾಗಿದೆ. ಮತ್ತು ಇದು ತುಂಬ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ತುಂಬ ಆರ್ಟಿಸ್ಟಿಕ್ಕಾಗಿ ಆರ್ಕಿಟೆಕ್ಚರ್ ಇರುತ್ತೆ. ಅಂದರೆ ಒಳ್ಳೆ ಕೆತ್ತನೆಗಳೆಲ್ಲ ಇದೆ ಮತ್ತು ಒಳ್ಳೆ ಡಿಸೈನ್ ಇದೆ ಟೆಂಪಲ್ಗಳೆಲ್ಲ. ದಿ ಚಾಂದೇಲಾಸ್ ಬಿಲ್ಡ್ ಕಂದರಾಯಸ್ ಟೆಂಪಲ್ ಇನ್ ಕಾಜುರಾಹೋ ಅಲ್ಲಿ ಒಂದು ದೇವಸ್ಥಾನ ಕೂಡ ಕಟ್ಟಿಸ್ತಾರೆ. ಶಿವ ಆ್ಯಂಡ್ ವಿಷ್ಣು ಟೆಂಪಲ್ಸ್ ವೇರ್ ಮೋರ್ ಇನ್ ನಂಬರ್ ಅಮಾಂಗ್ ದಿ ಟೆಂಪಲ್ಸ್ ಬಿಲ್ಟ್ ಡ್ಯೂರಿಂಗ್ ದೇರ್ ರೈನ್. ಇವರು ಆಡಳಿತದಲ್ಲಿ ಇವರು ರೂಲ್ ಮಾಡ್ತಾ ಇದ್ದ ಟೈಮಲ್ಲಿ ಶಿವನ ದೇವಸ್ಥಾನಗಳು ಮತ್ತು ವಿಷ್ಣು ದೇವಸ್ಥಾನಗಳು ತುಂಬ ಜಾಸ್ತಿ ಇದೆ. ದಿ ಆಲ್ಸೋ ಎನ್ಕರೇಜ್ಡ್ ಪೇಂಟಿಂಗ್ನ ಕೂಡ ಇವರು ಎಷ್ಟೊಂದು ಎನ್ಕರೇಜ್ ಮಾಡ್ತಾರೆ. ದಿ ಪೇಂಟಿಂಗ್ ಸ್ಟೈಲ್ ಆಫ್ ದಿಸ್ ಪೀರಿಯಡ್ ಈಸ್ ಕ್ಲಾಸಿಫೈಡ್ ಆ್ಯಸ್ ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲ್ ಆ್ಯಂಡ್ ಪಹಾರಿ ಪೇಂಟಿಂಗ್ ಸ್ಟೈಲ್. ನೋಡಿ, ಇವ್ರ ಟೈಮಲ್ಲಿ ಇದ್ದಿದ್ದಂಥ ಒಂದು ಸ್ಟೈಲ್ ಆಫ್ ಪೇಂಟಿಂಗ್ ಬರುತ್ತೆ. ಇವಾಗ ಮಾಡ್ರನ್ನು, ಆಬ್ಸ್ಟ್ರಾಕ್ಟ್ ಆ ಥರ ಎಲ್ಲ ಹೇಳ್ತಾರಲ್ಲ, ಆ ರೀತಿ ಇವ್ರ ಟೈಮಲ್ಲಿ ಬಂದು ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲು ಮತ್ತು ಪಹಾರಿ ಪೇಂಟಿಂಗ್ ಸ್ಟೈಲ್ ಅಂತ ಎರಡು ಥರ ಸ್ಟೈಲ್ ಇತ್ತು. ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲ್ ಕ್ಯಾನ್ ಬಿ ಸೀನ್ ಇನ್ ಮೇವಾರ್, ಬುಕನೇರ್, ಜೋಧ್ಪುರ್, ಜೈಸಲ್ಮೇರ್ ಆ್ಯಂಡ್ ಬುನಿ. ಈ ಜಾಗಗಳಲ್ಲೆಲ್ಲ ನಾವು ರಾಜಸ್ಥಾನಿ ಪೇಂಟಿಂಗ್ ಸ್ಟೈಲ್ ನೋಡ್ಬೋದು. ಪಹಲಾರಿ ಪೇಂಟಿಂಗ್ ಸ್ಟೈಲ್ನ ನಾವು ಕಾಸೋಲಿ, ಜಮ್ಮು, ಗರ್ವಾಲ್ ಈ ಜಾಗದಲ್ಲೆಲ್ಲ ನೋಡ್ಬೋದು. ಲೈಕ್ ದಿಸ್ ರಜಪೂತ್ಸ್ ಹ್ಯಾವ್ ಎ ಸ್ಪೆಷಲ್ ಪ್ಲೇಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ. ಈ ರೀತಿ ಇವ್ರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ಸಿಂದ ಬಂದು ಒಂದು ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ನ ಇವರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಮತ್ತು ನೋಡಿ, ಇದೆಲ್ಲ ಒಂದು ಸಪ್ರೇಟ್ ಆದರೂ ಕೂಡ ರಜಪೂತ್ಸ್ ಮೇಯ್ನ್ ಏನಂತ ಹೇಳಿದ್ರೆ ಅವರು ಧೈರ್ಯ ಸಾಹಸಗಳಿಗೆ ಮತ್ತು ಅವರು ಯುದ್ಧಗಳಿಗೆ ತುಂಬ ಫೇಮಸ್. ಅಂದರೆ ಅವ್ರದ್ದು ಕತ್ತಿಗಳಿರ್ಬೋದು, ಅದೆಲ್ಲ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ ಅಷ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲ್ಲ. ಆದರೆ ಅವರು ಯೂಸ್ ಮಾಡ್ತಿರೋಂಥ ವೆಪನ್ಸ್ ಇರ್ಬೋದು ಮತ್ತು ಆರ್ಮರ್ ಇರ್ಬೋದು, ಇದಕ್ಕೆಲ್ಲ ಅವರು ತುಂಬ ಫೇಮಸ್. ಅದು ವರ್ಲ್ಡ್ ಕ್ಲಾಸ್ ಆಗಿರುತ್ತೆ. ಅಂದರೆ ಬೇರೆ ಪ್ರಪಂಚದಲ್ಲಿ ಬೇರೆ ದೇಶಗಳಲ್ಲಿ ದೊಡ್ಡ ದೊಡ್ಡ ದೇಶಗಳಲ್ಲಿ ಏನು ಕ್ವಾಲಿಟಿ ಮೆಟಲ್ಸ್ ವರ್ಕ್ ಏನು ನಡೀತಾ ಇರುತ್ತೆ ಅದೇ ರೀತಿ ಇಲ್ಲೂ ಕೂಡ ಇರುತ್ತೆ. ಕ್ವಾಲಿಟಿ ಅಂತೂ ಸೂಪರಾಗಿರುತ್ತೆ ವೆಪನ್ಸ್ದೆಲ್ಲ.